ಬಂದ್ರೆ ಎಷ್ಟು ಖುಷಿ ಅಲ್ವಾ? ಮತ್ತೆ ಮಾವ ಆಯ್ತಿಲ್ವಾ? ನನ್ನ ಮಾವ ಅಂತ ಮಗಿ ಕರೆದ್ರೆ ನಂಗೆ ಏಟ್ ಖುಷಿ ಆಯ್ತಿತ್ತು. ಹಂಗೆ ಅತ್ತೆ ಅಂತ ಕರಿಯಕ್ಕೆ ನಾವು ಒಂದ್ ಮಗಿ ಕೊಟ್ರೆ. ಶ್ರೀ, ನಕ್ರೆ ಏನ್ ಮಾಡ್ತಿದ್ದೀರಾ? ಇಷ್ಟು ವಯಸ್ಸಾದ್ರೂ ಈ ಚೇಷ್ಟೆ ಮಾತ್ರ ಬಿಟ್ಟಿಲ್ವಲ್ಲ ನೀನು. ಕೈ ಹಿಡಿಯಕ್ ಬರ್ತಾನೆ. ಮೈ ಮೇಲೆ ಒಳ್ಳೆ ಹಲ್ಲಿ ಹರಿದಂಗಾಯ್ತು. ಅಪ್ಪಯ್ಯ ಮನೆಗೆ ಹೋಗಿದ ತಕ್ಷಣ ಮಗಿನ್ ತಪ್ಕೊಂಡ್ ಮುದ್ದಾಡ್ಬಿಡದೆ. ಅಯ್ಯೋ ಶ್ರೀ, ಈಗ ತಾನೇ ಹುಟ್ಟಿರೋ ಮಗು, ಹುಷಾರಾಗಿ ಎತ್ಕೋಬೇಕಾಗತ್ತೆ. ಆಯ್ತಾಯ್ತು ಮಿಸ್. ಅಪ್ಪಯ್ಯ ಅವ್ವ, ನಿಮ್ಮಿಬ್ರಿಗೂ ಏಟ್ ಖುಷಿ ಆಯ್ತಿರ್ಬೋದು ಅಂತ ನಂಗೆ ಗೊತ್ತಾಯ್ತೈತೆ. ಆದ್ರೆ ಈ ಮೌನಾರ್ಥದಿಂದ ನಿಮ್ ಮಗಿತ ಮಾತಾಡಕ ಆಗಿಲ್ವೇ? ಶ್ರೀ, ಅತ್ತೆ ಮತ್ತೆ ಮಾವಯ್ಯಂಗೆ ಮಗುನ ಮಾತಾಡಿಸ್ಬೇಕು, ಮುದ್ದಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ಹೌದು ಮಿಸ್ಸು. ಅಪ್ಪಯ್ಯ ಅವ್ವ, ಇವತ್ ಸಂಜೆ ಗಂಟ ಮೌನಾರ್ಥ ಮಾಡಿ ಆಮೇಲೆ ಬೇಕಾದ್ರೆ ದೇವ್ರಿಗೆ ತೆಪ್ಕಣ್ಗೆ ಹಾಕಿದ್ರೆ ಆಯ್ತು. ಶ್ರೀ, ವ್ರತದ ವಿಷಯದಲ್ಲಿ ಹಾಗೆಲ್ಲ ಮಾಡಕ್ ಆಗಲ್ಲ. ಆದ್ರೂ ಮನ್ಸ್ ಕೇಳಕ್ಕಿಲ್ವಲ್ಲ ಮಿಸ್ಸು? ಈಗ ನನ್ ಮನ್ಸು ಮಗು ನೋಡೋವರೆಗೂ ನನ್ ಮಾತು ಕೇಳಲ್ಲ. ನೀವ್ ಬೇಗ ಗಾಡಿ ಓಡಿಸಿ. ಆಯ್ತು. ಏಯ್ ಬಂಗಾರ, ಇಷ್ಟೊಂದು ಖುಷಿಯಾದ ಸಂಸಾರ ಕಟ್ಕೊಂಡಿದ್ಯಾ ನೀನು? ನನಗಿಲ್ದೇ ಇರೋ ಈ ಖುಷಿ, ಈ ವೈಭೋಗದ ಬದುಕನ್ನ ನಿನಗ್ ಬಿಟ್ಕೊಟ್ಬಿಡ್ತೀನ ನಾನು? ಇಲ್ಲ, ನಾನು ಬಿಟ್ಕೊಡಲ್ಲ. ಹಾಗೆ ನೋಡಿದ್ರೆ, ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ಈ ಕ್ಷಣದಲ್ಲೇ ಇವರೆಲ್ಲರೂ ಉಸಿರನ್ನು ನಿಲ್ಲಿಸ್ಬಿಡ್ಬೋದು. ಆದ್ರೆ ನಾನು ಹಾಗೆ ಮಾಡಲ್ಲ. ನಿನ್ ಪ್ರೀತಿನಲ್ಲಿ ಕೊಬ್ಬಿರೋ ಈ ಕುರಿಗಳನ್ನ ಒಬ್ಬೊಬ್ರನ್ನಾಗೆ ನರಳಿಸಿ ನರಳಿಸಿ ಬಲಿ ತಗೋತೀನಿ. ನೀನು ಅದನ್ನ ನೋಡಿ ನರಳಿ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಅವ್ವ, ನೀವು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ನಮ್ಮನೇಲಿ ಖುಷಿನೇ ಇರ್ತಾ ಇರ್ಲಿಲ್ಲ. ಮುಂದೆ ಇಲ್ಲಿ ಖುಷಿ ಇರಕ್ಕಿಲ್ಲ. ಇದೇ ಪುಟ್ಟಾಕ್ನಿಂದನೇ ನೀನ್ ಹೆಂಗೆ ಕಣ್ಣೀರ್ನ ಕೈ ತೊಳಿತೀಯೋ ನೋಡ್ತಾ ಇರು. ಅದ್ ಸರಿ ವಸು, ನೀನ್ ನನಗೆ ಯಾಕೆ ಫೋನ್ ಮಾಡ್ಲಿಲ್ಲ? ಆ ನೋವಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ರಾಧಾ ಇರ್ಲಿಲ್ವಾ? ಇದ್ದೆ. ಅವಳಿನ್ನೂ ಚಿಕ್ಕವಳಲ್ವೇ. ನಾನು ಬರೋ ಹೊತ್ತಿಗೆ ಹೊಸು ಕೂಗಾಡೋದು ನೋಡಿ ಗಾಬರಿಯಾಗಿ ಡಾಕ್ಟ್ರನ್ನ ಕರ್ಕೊಂಬರಕ್ಕೆ ಹೊಂಟಿದ್ಲು. ಅವ್ವ, ಅದು ಯಾವ ಜನ್ಮದಲ್ಲಿ ನೀನು ತಾಯಿ ಆಗಿದ್ಯೋ, ಕಷ್ಟ ಅಂತ ಬಂದಾಗ ದೇವ್ರ ತರ ಬರ್ತೀಯ. ನಿನ್ ಋಣನ ಹೇಗ್ ತೀರಿಸ್ತೀನಿ ಅಂತ ಗೊತ್ತಾಗ್ತಿಲ್ಲ ಅವ್ವ. ಅವ್ವ ಅಂತ ಹೇಳ್ತೀಯ, ನಾನು ಹಂಗೆ ದೂರ ಮಾಡಿಬಿಡ್ತೀಯ. ನನ್ನ ಬದಲು ನಂಜವನೇ ಈ ಕೆಲಸ ಮಾಡಿದಿದ್ರೆ ಹಿಂಗೆ ಹೇಳ್ತಿದ್ದ? ಅವ್ವ, ಅವ್ವ ಅಂತ ಬಾಯಿ ತುಂಬ ಅಂತಿಲ್ಲ, ಅದೇ ನನಗೆ ಸಾಕು. ಹಾಂ, ಬಾಣಂತಿಗೆ ಲೇಹ್ಯ ಮಾಡಬೇಕು. ನಾನು ಹೇಳೋ ಕೆಲವು ಬೇರುಗಳೆಲ್ಲ ಹೋಗಿ ತಕೊಂಬಂದು ಕೊಡು. ಸರಿ ಅವ್ವ, ಅದೇನು ಬೇಕು ಅಂತ ಹೇಳು, ತರ್ತೀನಿ. ಪುಟ್ಟಕ್ಕ, ಮಗಿನುವೆ ನನ್ನ ಸೊಸೆನುವೆ ನಮ್ಮನೆ ಕರ್ಕೊಂಡು ಹೋಗ್ಬೋದಲ್ವೇ? ಯಾಕವ್ವ? ಅಪರೂಪಗೆ ಕುಟುಂಬನೆಲ್ಲ ಕರ್ಕೊಂಡು ದ್ಯಾವ್ರಿಗೆ ಹೋಗೋರೆ. ದ್ಯಾವ್ರ ಪೂಜೆ ಮಾಡ್ಕೊಂಡು ನಿಧಾನಕ್ಕೆ ಬರಲಿ. ಅಲ್ಲಿ ಗಂಟ ಮಗುನುವೆ ಬಾಣ್ತೀವಿ, ನಾನು ನೋಡ್ಕೊಂತೀನಿ. ಪುಟ್ಟಕ್ಕ ಒಬ್ಬಳಿಗೆ ಕಷ್ಟ ಆಗಕ್ಕಿಲ್ವೇ? ಅದಕ್ಕೆ ಬೇಡ ನಂಜವ್ವ,
ಎಲ್ಲರೂ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊಲ್ಟ್ ಬರ್ತಾವ್ರೆ. ಅಮ್ಮವ್ರಿಗೆ ಜೀವ ಇಲ್ಲೇ ಇರ್ತದೆ. ರಾಧಕ್ಕ ಏನಾಯ್ತು? ಯಾಕೆ ಟೆನ್ಷನಲ್ಲಿದೆಯಾ? ನಾನಾ ಹಾಗೇನಿಲ್ವಲ್ಲ. ರಾಧಾ ಯಾಕೆ ಹಿಂಗೆ ನಿಂತೋಳೆ ಅಂತ ನನಗೆ ಗೊತ್ತು. ಗೊತ್ತಾ? ಯಾಕೆ? ಸಸಿ ಅತ್ತೆನ ಬಂಗಾರತ್ತೆ ನೋಡಿದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ ಅಲ್ವೇ? ಹೌದು. ನೀನೇನು ಗಾಬರಿ ಆಗ್ಬೇಡ ರಾಧವ. ಪುಟ್ಟಮ್ಮಿ ಅಮ್ಮ ಅವ್ರ ಹತ್ರ ಮಾತಾಡ್ತಾರೆ. ಹೌದು ರಾಧಾ, ನೀವೇನು ಯೋಚನೆ ಮಾಡಬೇಡಿ, ಅವರೇ ಮಾತಾಡ್ತಾರೆ.